ಎಲ್ಲರಿಗೂ ನಮಸ್ಕಾರ. ಏನು 2 ದಿವಸ ಹಿಂದೆ ನಮ್ಮ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ರಾಜೀವ್ ಸಾಹೇಬರು ಹಾರುಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಒಂದು ಹೋರಾಟವನ್ನು ಮಾಡಿದ್ರು. ಆ ಒಂದು ಹೋರಾಟ ಆದ ನಂತರ ಇಲ್ಲಿ ನಮ್ಮ ಹಾಲು ಮತದ ಕೆಲವರನ್ನ ಎತ್ತಿ ಕಟ್ಟುವಂತ ಕೆಲಸ ನಡೀತು. ಅವ್ರು ಏನ್ ಹೇಳಿದ್ರಂದ್ರೆ, ಪಿ ರಾಜೀವ್ ಸಾಹೇಬರು ಹಾಲ ಮತದ ವಿರುದ್ಧದಾರ, ಹಾಲ ಮತದ ಅಧಿಕಾರಿಗಳಿಗೆ ಅವಕಾಶ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಒಂದು ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಪಿ ರಾಜೀವ್ ಸಾಹೇಬರು ಅಧಿಕಾರವಾಗಿದ್ದಾಗ ಸಾಕಷ್ಟು ಹಾಲು ಮತದ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಇದನ್ನು ಬನಶಂಕರ್ ಈಗಾಗಲೇ ಹೇಳಿದ್ದಾರೆ. ದಯವಿಟ್ಟು ನಾನು ಒಂದನ್ನು ಹೇಳಕ್ ಇಷ್ಟಪಡ್ತೀನಿ. ಪೊಲೀಸ್ ಅಧಿಕಾರಿಗಳಾದ ನಂತರ ಅವರಿಗೆ ಜಾತಿ ಅನ್ನೋದು ಇರುವುದಿಲ್ಲ. ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ದೊಡ್ಡ ಅಧಿಕಾರಿಗಳಾಗ್ಲಿ, ಯಾರೇ ಆದ್ರೂ ಕೂಡ ಅದಕ್ಕೆ ಪೊಲೀಸ್ ಜಾತಿ ಅಂತಕ್ಕಂಥದ್ದು ಒಂದು ಗೌರವ ಇದೆ. ಅವರು ಪೊಲೀಸ್ ಜಾತಿಯಲ್ಲೇ ಕೆಲಸ ಮಾಡಬೇಕು. ಅವ್ರ ಕಾನೂನು ಅವ್ರ ಜಾತಿ. ಇಲ್ಲಿ ಕುರುಬರು ಬಂದಾಗ ಕುರುಬರಿಗೆ ಹೆಲ್ಪ್ ಮಾಡೋದು, ಲಿಂಗಾಯತರು ಬಂದಾಗ ಲಿಂಗಾಯತರಿಗೆ ಹೆಲ್ಪ್ ಮಾಡೋದು, ಬೇರೆ ಜಾತಿ ಬೇರೆ ಹೆಲ್ಪ್ ಮಾಡೋದಾದ್ರೆ ಕಾನೂನು ರಕ್ಷಣೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ದಯವಿಟ್ಟು ಬಹಳ ವಿಷಾದನೀಯವಾದಂತ ವಿಷಯಗಳನ್ನ ನಾವು ಈಗ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೀವಿ. ಯಾವುದೇ ಕಾರಣಕ್ಕೂ ಯಾರೇ ಅಧಿಕಾರಿಗಳು ಬಂದರೂ ಕೂಡ ಕಾನೂನಿನ ಮೂಲಕ ಕೆಲಸ ಮಾಡಬೇಕು. ಮತ್ತ ರಾಜೀವ್ ಸಾಹೇಬರನ್ನ ನಾವು ಈಗ 10-15 ವರ್ಷದಿಂದ ನೋಡ್ತಾ ಇದೀವಿ. ಯಾವುದೇ ಜಾತಿ ವಿರೋಧಿ ಕೆಲಸ ಅವರು ಯಾವತ್ತೂ ಮಾಡಿಲ್ಲ. ಯಾರೋ ಹೇಳ್ತಾರೆ ಪೂಜಾರಿ ಅವರಿಗೆ, ಮಾಳಪ್ಪ ಪೂಜಾರಿ ಅವರು ಲೆಟರ್ ಕೊಟ್ಟಿಲ್ಲ, ಅದಕ್ಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಕುರ್ಚಿಗೆ ಅವರು ವರ್ಗಾವಣೆ ಆಗ್ಬೇಕಾದ್ರೆ ರಾಜೀವ್ ಸಾಹೇಬ್ರ ಲೆಟರ್ ತಗೊಂಡಿಲ್ಲ. ಅವರು ರಾಜೀವ್ ಸಾಹೇಬ್ರ ಲೆಟರ್ ತಗೊಂಡೆ ಕುರ್ಚಿಗೆ ವರ್ಗಾವಣೆ ಹೇಗೆ ಬಂದಾರ? ಇಂಥ ಸುಳ್ಳು ಆರೋಪಗಳನ್ನು ಮಾಡೋದ್ರಾಗ ಅರ್ಥ ಇಲ್ಲ. ಹತ್ತಿ ಸಾಹೇಬ್ರಿಗೆ ಯಾರು ಕರ್ಕೊಂಡು ಬಂದ್ರು? ರವಿಚಂದ್ರ ಸಾಹೇಬ್ರಿಗೆ ಯಾರು ಲೆಟರ್ ಕೊಟ್ರು? ಮೊನ್ನೆ ಕಾರಜೋಳ ಸಾಹೇಬರು ಕೆಲಸ ಮಾಡಿಲ್ವಾ PSI ಆಗಿ? ಅವ್ರ ಮೇಲೆ ಯಾಕೆ ಅಲಿಗೇಷನ್ ಇಲ್ಲ? ಮಾಳಪ್ಪ ಪೂಜಾರಿ ಅವ್ರ ಮ್ಯಾಗ ಯಾಕೆ ಅಲಿಗೇಷನ್ ಬರ್ತಾ ಇದೆ? ನೋಡಿ, ನಾವು ಸರ್ಕಾರಿ ಅನ್ನ ತಿನ್ನುವಾಗ ಕಾನೂನಾತ್ಮಕ ಕೆಲಸ ಮಾಡಿದ್ರೆ ಯಾರು ಬರೋದಿಲ್ಲ. ನಾವು ಕೆಟ್ಟ ಕೆಲಸವನ್ನ ಮಾಡಿ ನಮ್ಮನ್ನ ಬಚಾವ್ ಮಾಡ್ಲಿಕ್ಕೆ ಯಾವುದೇ ಸಮಾಜ ಎತ್ತು ಕಟ್ಟೋದು ಸರಿ ಇಲ್ಲ. ನಮ್ಮ ರಾಯಬಾಗ್ ತಾಲೂಕದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಳು ಮತ ಇದೆ. ಇಲ್ಲಿ ತನಕ ಯಾರು ಕೂಡ ಪಿ ರಾಜೀವ್ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಬರೋ ತನಕ ನಮ್ಮನ್ನು ಯಾರು ಗುರುತಿಸಿಲ್ಲ. ಅವರು ಬಂದ ನಂತರ ಜನಸಾಮಾನ್ಯರು ಇವತ್ತು ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಕೊಡ್ತಾ ಇದ್ದಾರೆ, ಸಮಾಜಕ್ಕೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಇಂಥ ಹುಚ್ಚುತನದ ಹೇಳಿಕೆಗಳನ್ನು ಕೊಡೋದು ದಯವಿಟ್ಟು ಬಂದ್ ಮಾಡ್ರಿ. ನಮ್ಮ ಸಮಾಜಕ್ಕೆ ಅವರಿಂದ ಬಹಳ ಅನುಕೂಲ ಆಗಿದೆ. ಸಮಾಜಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ನಾವು ಏನೂ ಮಾಡಿಲ್ಲ. ಸಮಾಜಕ್ಕೆ ಎಲ್ಲ ನೋಡ್ರಿ, ಯಾವುದೇ ಸಮಾಜ ಇರಲಿ, ಕೆಟ್ಟ ಹೆಸರು ಬಂದಾಗ ಧ್ವನಿ ಎತ್ತೋದು ಅವ್ರ ಕೆಲಸ. ಅವ್ರು ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಏನೇನೋ ಜೋಡಿಸೋದು ಬಹಳ ತಪ್ಪಾಗುತ್ತಾ. ಸಾಕಷ್ಟು ಬನಶಂಕರ್ ಅವರು ಈಗಾಗಲೇ ಹೇಳಿದ್ದಾರೆ. ಒಂದನ್ನು ನಾವು ಸ್ಪಷ್ಟ ಮಾಡ್ತೀವಿ. ನಾವು ಈ ಹಾರುಗೇರಿ ಪುರಸಭೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಸಮಾಜದವರ ಮಗು ಕೂಡ ನಮ್ಮಲ್ಲಿದ್ದಾರೆ. ನಾನು ಮಂಡಲ ಪ್ರಧಾನ ಕಾರ್ಯದರ್ಶಿ, ನಾನು ಕುರುಬರ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಸುಳ್ಳುಗಳನ್ನ ಹೇಳಕ್ ಇಷ್ಟಪಡ್ತೀರಿ? ಮಾನ್ಯ ಶಾಸಕರು ಕೂಡ ಇಂಥವು ಕೆಲವು ಸೊಪ್ಪು ಹಾಕಬಾರ್ದು. ಅವರು ಕೂಡ ಯಾರೋ ಹೇಳ್ತಾರಂತೇಳಿ ಒಂದು ಮಾತನ್ನು ಹೇಳಿದ್ರು. ಅವ್ರು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಕ್ಕಂತ ಮಾತನ್ನ ಪಿ ರಾಜೀವ್ ಅವರು ಹೇಗಿದ್ದಾರೆ ಅಂತಕ್ಕಂಥ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವ್ರು ಏನು ಕುಡಿ ಚಟ ಇಲ್ಲ ಅವರಿಗೆ, ಅಥವಾ ಇನ್ಯಾವ ಚಟ ಮಾಡೋರಲ್ಲ. ದಿನ 3-4 ತಾಸು ಬುಕ್ಗಳನ್ನ ಓದ್ತಾರ ಅವರು. ಸಾಕಷ್ಟು ಒಂದು ಬುದ್ಧಿವಂತರು, ಇವತ್ತು ರಾಜ್ಯದ ನಾಯಕರಾಗಿ ಗುರುಸ್ಕೊಂಡಾರ. ಅವ್ರಿಗೆ ಈ ತರ ನೀವು ಸಿಲ್ಲಿ ಮಾತಾಡಿದ್ರೆ ದೊಡ್ಡವರು ಆಗುದಿಲ್ಲ, ಇನ್ನಷ್ಟು ಸಣ್ಣವ್ರು ಹಾಕಿರಿ. ಈಗ ನಮ್ಮ ಪಿ ರಾಜೀವ್ ಸಾಹೇಬರು ಏನು ಒಂದು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಮತ್ತು ಸಿವಿಲ್ ವ್ಯಾಜ್ಯಗಳಲ್ಲಿ ಪೊಲೀಸ್ ಹಸ್ತಕ್ಷೇಪ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಮಾಡಿದಾರಲ್ಲ, ಅದನ್ನ ಈಗಿನ ಒಂದು ಸದ್ಯದ ಶಾಸಕರು ನೀವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಯಾಕಂದ್ರೆ ನೀವು ನೆಗೆಟಿವ್ ಆಗಿ ತಗೊಳ್ತೀರಾ? ನಾವೆಲ್ಲ ನಾಗರಿಕರಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ನೀವು ಅಧಿಕಾರದಲ್ಲಿ ಇರೋರು, ನಿಮ್ಮ ಸರ್ಕಾರ ಇದೆ, ನೀವು ಶಾಸಕರಾಗಿದ್ದೀರಿ, ನಾನು ಅದನ್ನ ತನಿಖೆ ಮಾಡ್ತೀನಿ, ವಿಚಾರ ಮಾಡ್ತೀನಿ, ಅದು ಏನೇನು ನೋಡ್ತೀನಿ ಅನ್ನುವಂತ ಮಾತನ್ನು ನೀವು ಹೇಳಿದ್ರೆ, ನೀವು ಅದನ್ನ ಅವರ ಪರವಾಗಿ ನಿಂತು ವಿರೋಧ ಮಾಡೋದು ಎಷ್ಟು ಸರಿ ಇದೆ? ಹಾಗಾದ್ರೆ ಜನಗಳು ನೆಮ್ಮದಿಯಾಗಿರೋದು ನಿಮಗೆ ಸರಿ ಇಲ್ಲ? ಜನಗಳ ಆರೋಪ ಮಾಡಬಾರ್ದಾ? ಅಥವಾ ಅವ್ರ ಕಷ್ಟ ಹೇಳ್ಕೋಬಾರ್ದಾ? ಹೋರಾಟ ಮಾಡಬಾರ್ದಾ? ನೀವು ಶಾಸಕರಾಗಿ ಮಾತಾಡ್ತಾ ಇದ್ರಿ ಅಂತಕ್ಕಂಥ ವಿಚಾರ ತಮಗೆ ಇಲ್ಲ ಅಂತ ನಮಗನಿಸ್ತಾ ಇದೆ. ನೋಡ್ರಿ, ಪಿ ರಾಜೀವ್ ಸಾಹೇಬರು ಈ ಹಿಂದ ಈ ಕ್ಷೇತ್ರದ 10 ವರ್ಷ MLA ಕೆಲಸ ಮಾಡ್ಯಾರ. ಇದೇ ಬಿಜೆಪಿ ಪಕ್ಷವನ್ನ ರಾಜ್ಯಕ್ಕೆ ಪ್ರತಿನಿಧಿಸ್ತಾರ. ಅವರು ತಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಅನ್ಯಾಯ ಆದಾಗ ಕೇಳಬಾರ್ದ? ಈಗ ಅವರು ಈ ಹಾಲು ಮತದ ಸಮಾಜದ PSI ಇದಾರಂತ ಪ್ರತಿಭಟನೆ ಮಾಡ್ತಾ ಇದಾರ. PSI ಆಗಿ ಯಾರೇ ಇರ್ಲಿ, ಅವರಿಂದ ಅನ್ಯಾಯ ಆಗ್ತಾ ಇದೆ, ಸಮಾಜಕ್ಕೆ ಕೆಟ್ಟ ಆಗ್ತಾ ಇದೆ ಹೇಳ್ಬೇಕಲ್ಲ. ನೀವ್ ಯಾಕಂದ್ರೆ ಸಮಾಜಕ್ಕೆ ತಂದು ಕಟ್ತೀರಿ? ಈಗ ನಮ್ಮ ಸಮಾಜದವ್ರು ಕೆಟ್ಟದ್ ಮಾಡಿದ ಅದನ್ನ ನಾವು ಹೊರಬೇಕಾ? ಯಾಕೆ ನಮ್ಮ ಸಮಾಜಕ್ಕೆ ನೀವು ಅದನ್ನ ತರುವಂತ ಕೆಲಸ ಮಾಡ್ತೀರಿ? ಯಾರೋ ಪಟ್ಟಬದ್ಧ ಹಿತಾಸಕ್ತಿಗಳು ಈ ಕೆಲಸವನ್ನು ದಯವಿಟ್ಟು ಮಾಡಬಾರದು. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅಂದ್ರೆ ಅವ್ರ ಜವಾಬ್ದಾರಿ ಅದು. ಯಾವುದೇ ಇಲ್ಲಿ ಸಮಾಜದನ್ನ ತರುವಂತ ಕೆಲಸ ಯಾರು ಮಾಡಬಾರ್ದು. ಆ ಸಮಾಜಕ್ಕೆ ಅವರಿಂದ ಆಗ್ತಕ್ಕಂಥ ಅನ್ಯಾಯ ಬಂದ್ ಆಗ್ಬೇಕಷ್ಟೇ. ಅದಕ್ಕಾಗಿ ದಯವಿಟ್ಟು ಯಾವ ಪಕ್ಷ ಅಧಿಕಾರದಾಗಿದ್ದಾಗ ಸಮಾಜ ವಿರೋಧಿ ಕೆಲಸಗಳಾದಾಗ ಒಂದು ಪಕ್ಷ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅದರ ವಿರೋಧ ಮಾಡುವುದು ಅವರ ಕರ್ತವ್ಯ.
ಹಂಗಾಗಿ ಸಾಕಷ್ಟು ಭ್ರಷ್ಟಾಚಾರ ನಡೆದಂತ ನಿಮ್ ನಿದರ್ಶನಗಳನ್ನು ಕೊಟ್ಟು ಅವರು ಹೋರಾಟ ಮಾಡ್ಯಾರ. ಅದಕ್ಕೆ ಮೇಲಾಧಿಕಾರಿಗಳು ಬಂದು ಮನವಿ ಸ್ವೀಕಾರ ಮಾಡಿ ಅದರ ಮುಂದಿನ ತನಿಖೆಯನ್ನು ಮಾಡಿ ನಾವು ನೋಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಅದು ಮುಗಿದಿದೆ. ಅದಕ್ಕೆ ನೀವು ಸಮಾಜನ ಎತ್ತಿಕಟ್ಟುವ ಕೆಲಸ ದಯವಿಟ್ಟು ಮಾಡಬಾರಂತಕ್ಕಂಥ ಮಾತನ್ನ ನಾ ಈ ಮೂಲಕ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಆದ ಘಟನೆ ಬದಲ 2 ದಿವಸದಿಂದ ಆದ ಘಟನೆ ಬದಲು ಹೇಳ್ಬೇಕಂತಂದ್ರ ಮಾನ್ಯ ಶಾಸಕರು ಕಷ್ಟಪಡಿಲ್ಲ ಯಾವುದೇ ಅಧಿಕಾರ ಸಿಗಂಗಿಲ್ಲ ಅಂತ ಹೇಳ್ಯಾರ. ಕಷ್ಟಪಡಿಲ್ಲ ಅದು ಅವ್ರದ್ದು ಹೇಳುದು ಕರೆಕ್ಟ್. ಕಷ್ಟಪಡಿಲ್ಲ ಯಾವ್ದು ಸಿಗುದಿಲ್ಲ. ಇವ್ರು ಕಷ್ಟಪಟ್ಟರ ಈ 10 ವರ್ಷ MLA ಮತ್ತೆ ಈಗ ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆದಾರ. ಕಷ್ಟಪಡಲ್ಲ ಇವ್ರಿಗೆ ಯಾರಿಗೆ ಮನೆಗೆ ಬಂದು ಕರ್ಕೊಂಡು ಹೋಗಿ ಕೊಡ್ಬೇಕಾದ್ರೆ ಅದನ್ನ ಸಣ್ಣ ತೆಗೆದಿಲ್ಲ. ಅದಕ್ಕೆ ಇಂಥವೆಲ್ಲ ಮಾತಾಡ್ಬೋದು ಸಣ್ಣತನ ಆಗ್ತಾವೆ. ತಾವೊಬ್ಬರ ಶಾಸಕರಾಗಿ ತಮ್ಮ ಇದಕ್ಕೆ ಗಣತೆಗೆ ತಕ್ಕಂಗೆ ಮಾತಾಡ್ಕೊತ ಹೋಗ್ಬೇಕಾಗ್ತತಿ. ಇಂಥ ಸಣ್ಣ ವಿಚಾರದ ತಲೆ ಹಾಕೊಂಡು ಇಂಥ ಸ್ಟೇಟ್ಮೆಂಟ್ ಕೊಡಬಾರ್ದು. ಇನ್ನೊಂದು ವಿಷಯ ಹೇಳಬೇಕಂದ್ರ ಶಾಸಕರಿಗೆ ಈ ಕುರ್ಚಿ ಕ್ಷೇತ್ರಕ್ಕೆ ಫಸ್ಟ್ ಪರಿಚಯ ಮಾಡಿಸಿದವರು ಹಾಲುಮತ ಸಮಾಜ ಏನ್ರಿ. ನಾವು ಹಾಲುಮತ ಸಮಾಜ ತಗೊಂಡ್ ತಿರುಗಾಡಿದಾಗ ನೀವು ಇಡೀ ಮೊದಲ ಫೌಂಡೇಶನ್ ನಾವೇ ಇದೀವಿ. ಅದನ್ನೊಂದು ನಿಮ್ಗೆ ತಲೆಗೆ ತಗೋರಿ. ಈ ಕ್ಷೇತ್ರದಲ್ಲಿ 10 ವರ್ಷ ಆಡಳಿತ ಹೇಗಿತ್ತು, ಇವತ್ತು ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದು ಇಡೀ ಕ್ಷೇತ್ರದ ಜನತೆ ಗೊತ್ತಿದೆ. ಇದಕ್ಕಿಂತ ಮುಂಚೆ ಹೇಗಿತ್ತು ಆಡಳಿತ, ಪಿ ರಾಜು ಬಂದ ಮೇಲೆ ಆಗಿತ್ತು, ಪಿ ರಾಜು ಆದ ನಂತರ ಈಗ ಹೇಗೆ ಆಡಳಿತ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಯಾರೋ ಹುಡುಗ ಹೇಳ್ತಾನೆ ಅವನು ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ, ಇಲ್ಲಿ ನಿಮ್ಮನ್ನ ಬರೋದಕ್ಕೆ ಗೆಲ್ಲೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ನೀನ್ ಯಾರಪ್ಪ ಗೆಲ್ಲೋದಕ್ಕೆ ಬಿಡೋದಿಲ್ಲ, ಬರೋದಕ್ಕೆ ಬಿಡೋದಕ್ಕೆ? ನಿನ್ನ ಮನೆ ಆಸ್ತಿನ ಕುರ್ಚಿ ಕ್ಷೇತ್ರ ಏನೇನ ಡೊನ್ನೇನ ಹಾಕೋಣ ಇಲ್ಲಿ ನೀನು? ಇಂತಹ ಮಾತುಗಳಿಗೆ ಗುಡ್ಡು ಬೆದರಿಕೆಗಳಿಗೆ ಯಾವತ್ತೂ ಹೆದರಿಲ್ಲ ಪಿ ರಾಜೀವ್ ಅವರು. ಇಡೀ ರಾಜ್ಯದಲ್ಲಿ ಸಂವಿಧಾನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಏಕೈಕ ನಾಯಕ ಅಂತ ಹೇಳಿ ಕಾಂಗ್ರೆಸ್ಸಿನ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಹೇಳ್ತಾರೆ. ರಾಜೀವ್ ಅವರು ಅಧ್ಯಯನಶೀಲ ರಾಜಕಾರಣಿ. ರಾಜೀವ್ ಅವರ ಜ್ಞಾನ ಎಂತದ್ದು ಜನತೆಗೆ ಗೊತ್ತು, ಜಗತ್ತಿಗೆ ಗೊತ್ತು. ಓದಕ್ಕೆ ನಿಮ್ಗೆ ಅವಕಾಶ ಸಿಕ್ಕರೆ ಓದಿ, ಕಾನೂನು ತಿಳ್ಕೊಳ್ಳಿ, ಒಳ್ಳೆಯವರಾಗ್ರಿ. ಅದನ್ನ ಬಿಟ್ಟು ಸುಮ್ನೆ ವಿನಾಕಾರಣ ಆರೋಪ ಮಾಡೋದು, ಸುಳ್ಳು ಆರೋಪ ಮಾಡೋದು, ಜಾತಿಯನ್ನು ಹೇಳೋದು ತರೋದು ಬಹಳ ಪಾಪ ಇದು. ಯಾವುದೇ ಕಾರಣಕ್ಕೂ ಜಾತಿಯನ್ನು ಅಧಿಕಾರಿಗೆ ತಂದು ಹಚ್ಚಬಾರ್ದು. ಆ ಅಧಿಕಾರಿ ಇನ್ನಷ್ಟು ತಪ್ಪು ಮಾಡಿದಾಗ ಆ ಜಾತಿ ಮಾಡಿರ್ತಕ್ಕಂಥ ಸಮಸ್ಯೆ, ಅಧಿಕಾರಿ ಮಾಡಿರ್ತಕ್ಕಂಥ ಸಮಸ್ಯೆ ಜಾತಿಯವ್ರಿಗೆ ಬರ್ತದೆ. ಆಗ ನಾವು ಜಾತಿಯವ್ರು ತಲೆ ತಗ್ಗಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈಗಾಗಲೇ ಹಲವಾರು ಅಧಿಕಾರಿಗಳು ಬಂದು ಹೋಗಿದ್ದಾರೆ ಕುರುಬ ಸಮಾಜದವರು. ಯಾವ ಒಬ್ಬ ಅಧಿಕಾರಿ ಮೇಲೆ ಆರೋಪ ಬರಲಿಲ್ಲ, ನಿಮ್ಮ ಮೇಲೆ ಯಾಕೆ ಬರ್ತಾ ಇದೆ? ಎಷ್ಟೋ ಜನ ಪೊಲೀಸ್ ಅಧಿಕಾರಿ ಆಗ್ಬೇಕಂತೇಳಿ ತುದಿಗಾಲ ಮೇಲೆ ನಿಂತಿದ್ದಾರೆ. ಆದ್ರೆ ದೈವ ನಿಮಗೆ ಕೊಟ್ಟಿದ್ದೆ ಒಂದು ಅಧಿಕಾರ, ಅದ್ರ ಸದುಪಯೋಗ ಮಾಡ್ಕೊಳ್ಳಿ. ಜಾತಿಗೆ ಒಳ್ಳೆಯ ಹೆಸರು ತರ್ರಿ, ನಿಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ತಗೊಂಡ್ಬನ್ನಿ. ಆದ್ರೆ ಯಾರ ಮೇಲೂ ಸುಖ ಸುಮ್ಮನೆ ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾನು ತಮಗೆ ಅತ್ಯಂತ ವಿನಮ್ರವಾಗಿ ಕಳಕಳಿಯಿಂದ ಕೇಳ್ಕೊಳ್ತೀನಿ.